ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಸೇರಿದಂತೆ 17 ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಬೇಕಾಗಿತ್ತು. ಆದರೆ ದರ್ಶನ್ ಇವತ್ತು ಕೋರ್ಟ್ ಮುಂದೆ ಅಪಿಯರ್ ಆಗ್ತಾ ಇಲ್ಲ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಸೆಷನ್ಸ್ ಕೋರ್ಟ್ಗೆ ಪವಿತ್ರ ಗೌಡ ಇಡೀ ಪ್ರಕರಣದ A1 ಹಾಜರಾಗಿದ್ದಾರೆ. ಕೋರ್ಟ್ ಹಾಜರಾತಿಗೆ ವಿನಾಯಿತಿಯನ್ನ ದರ್ಶನ್ ಕೇಳಿದ್ದಾರಂತೆ. ಲಾಸ್ಟ್ 2 ಟೈಮ್ ನಾವು ನೋಡಿದ್ವಿ ದರ್ಶನ್ ಬಂದಿದ್ರು. ಬಟ್ ಈ ಸಲ ಅವ್ರಿಗೇನೋ ವಿನಾಯಿತಿ ಸಿಕ್ಕಿದೆಯಂತೆ ಕೋರ್ಟ್ನಿಂದ. ನಾನಾ ಕಾರಣಗಳಿಗೋಸ್ಕರ ಈ ವಿನಾಯಿತಿ ಸಿಗುತ್ತೆ, ಅದನ್ನು ಮುಂದಿನ ಹಂತದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಕೋರ್ಟ್ ಮುಂದೆ ಅಪಿಯರ್ ಆಗ್ತಾ ಇದ್ದಾರೆ. ಇವ್ರು ಯಾಕೆ ಕೋರ್ಟ್ ಮುಂದೆ ಬರ್ತಾ ಇದ್ದಾರೆ? ಟ್ರಯಲ್ ಸ್ಟಾರ್ಟ್ ಆಯ್ತಾ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಇವರಿಗೆಲ್ಲ ಬೇಲ್ ಸಿಕ್ತಲ್ವಾ? ಬೇಲ್ ಸಿಗಬೇಕಾದ್ರೆ ಕೋರ್ಟ್ನದು ಒಂದು ಕಂಡೀಷನ್ ಏನಂದ್ರೆ ಪ್ರತಿ ತಿಂಗಳು ಕೋರ್ಟ್ ಮುಂದೆ ಹಾಜರಾಗಬೇಕು, ಹಾಜರಾತಿಯನ್ನು ಅಬ್ಸರ್ವ್ ಮಾಡ್ತೀವಿ ನಾವು ಅಂತ ಒಂದು ಕಂಡೀಷನ್ ಅನ್ನು ಕೊಟ್ಟಿದ್ರು. ಆ ಕಂಡೀಷನ್ನ ಭಾಗವಾಗಿ ಈ ಅಕ್ಯೂಸ್ಡ್ಗಳು ಬರಬೇಕಾಗತ್ತೆ. ಸೊ ಪವಿತ್ರ ಗೌಡ ಬಂದಿದ್ದಾರೆ, ದರ್ಶನ್ ಹಾಜರಾತಿಯಿಂದ ವಿನಾಯಿತಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ರೀಸನ್ ಕೂಡ ನಮಗೆ ಮುಂದಿನ ಹಂತದಲ್ಲಿ ಸಿಗ್ತಾ ಹೋಗುತ್ತೆ. ಈ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ, ಪವನ್, ರಾಘವೇಂದ್ರ, ನಂದೀಶು, ಜಗದೀಶು, ನಿಖಿಲ್ ನಾಯಕ್ ಈ ಥರ ಸುಮಾರು ಜನ ಕೋರ್ಟ್ ಮುಂದೆ ಹಾಜರಾಗಬೇಕು. ಅದೇ ಪ್ರಾಸೆಸ್ನ ಭಾಗವಾಗಿ ಹಾಜರಾಗಿದ್ದಾರೆ. ಇನ್ನು ಟ್ರಯಲ್ ಡೇಟ್ ನಿಗದಿಯಾಗಿಲ್ಲ. ಚಾರ್ಜಸ್ ಫ್ರೇಮ್ನ ಸಂದರ್ಭದಲ್ಲಿ ಕೆಲ ಸ್ಪಷ್ಟೀಕರಣಗಳನ್ನು ಕೂಡ ಕೋರ್ಟ್ ಬಯಸುತ್ತೆ ಆರೋಪಿಗಳಿಂದ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ದರ್ಶನ್ಗೆ ಯಾಕೆ ವಿನಾಯಿತಿ, ಏನಕ್ಕೆ ವಿನಾಯಿತಿಯನ್ನ ಕೇಳಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ? ಉಳಿದಂತ ಎಲ್ಲ ಆರೋಪಿಗಳು ಹಾಜರಾಗಿದ್ದಾರೆ ಆಲ್ರೆಡಿ. ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿದ್ದಂಥ ಸುಮಾರು 17 ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಪ್ರಕರಣದ A2 ಆರೋಪಿ ಆಗಿರುವಂಥ ದರ್ಶನ್ ಅವರು ವಿನಾಯಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಮೇ ಬಿ ಅವರು ಸಿನಿಮಾ ಶೂಟಿಂಗ್ನಲ್ಲಿ ಇರುವಂಥ ಕಾರಣಕ್ಕಾಗಿ ಬರಲಿಕ್ಕೆ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ವಿನಾಯಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ. ಜೊತೆಗೆ ಉಳಿದಂತೆ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಸೇರಿದಂತೆ 16 ಜನ ಆರೋಪಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಆಗುವುದಕ್ಕಿಂತ ಮುಂಚೆ ಆರೋಪಿಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವ ಅನಿವಾರ್ಯ ಇರ್ತದೆ. ಆ ಕಾರಣಕ್ಕಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಆರೋಪಿಗಳೆಲ್ಲರೂ ಕೂಡ ಹಾಜರಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಮಮತಾ, ನಾಗೇಶ್, ಯಾವ್ಯಾವ ರೀತಿಯಾದಂತಹ ಮಾಹಿತಿ ಅಥವಾ ಸ್ಪಷ್ಟೀಕರಣವನ್ನ ಕೋರ್ಟ್ ಸಾಮಾನ್ಯವಾಗಿ ಈ ಪ್ರೊಸೀಜರಲ್ಲಿ ಬಯಸುತ್ತೆ ಆರೋಪಿಗಳಿಂದ? ಮಮತಾ, ಬಹಳ ಪ್ರಮುಖವಾಗಿ ಈಗ ಬಂಧನವಾಗಿದ್ದಂಥ 17 ಆರೋಪಿಗಳು ಕೂಡ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿತ್ತು. ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಈ ಪ್ರಕರಣದಲ್ಲಿ ಆರೋಪಿಗಳ ಪಾತ್ರ ಏನಿದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿತ್ತು. ಪೊಲೀಸರು ಉಲ್ಲೇಖವನ್ನು ಮಾಡಿರುವಂಥ ಅಂಶಗಳ ಆಧಾರದ ಮೇಲೆ ಒಂದಷ್ಟು ಸ್ಪಷ್ಟತೆಯನ್ನು ಆರೋಪಿಗಳಿಂದ ಪಡೆದುಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹಾಗಾಗಿ ಈ 17 ಆರೋಪಿಗಳು ಕೂಡ ಹಾಜರಾಗುವಂಥ ಸಂದರ್ಭದಲ್ಲಿ 1 to 1 ಅವರ ಪಾತ್ರದ ಬಗ್ಗೆ ಅವರಿಂದ ಸ್ಪಷ್ಟತೆಯನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಶ್. ಸದ್ಯಕ್ಕೆ ಚಾರ್ಜ್ ಫ್ರೇಮ್ಗೂ ಮುಂಚೆ ಆರೋಪಿಗಳಿಂದ ಬೇಕಾಗಿರುವಂತಹ ಸ್ಪಷ್ಟನೆ, ಚಾರ್ಜ್ ಶೀಟನ್ನು ಸೆಪ್ಟೆಂಬರ್ 3ನೇ ತಾರೀಕು ಹಾಕಿದ್ರು ಈ ಪ್ರಕರಣದಲ್ಲಿ. ಸೊ ಚಾರ್ಜ್ ಶೀಟ್ ಮೇಲೆ ಒಬ್ಬೊಬ್ಬ ಆರೋಪಿಯ ಪಾತ್ರ ಇಂತಿಂಥದ್ದು, ಈ ಟೈಮಿಗೆ ಇಲ್ಲಿದ್ರು, ಹೀಗೆ ಬಂದರು, ಈ ರೀತಿ ಸಂಚನ್ನು ರೂಪಿಸಿದ್ರು ಅಂತ ಸುಮಾರು ವಿಚಾರಗಳನ್ನು ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಆಫೀಸರ್ಸ್ ಕಂಡುಕೊಂಡಿರ್ತಾರೆ. ಅದನ್ನು ಚಾರ್ಜ್ ಶೀಟ್ ಹಾಕಿರ್ತಾರೆ. ಅದರಲ್ಲಿ ಕೆಲ ಪ್ರಶ್ನೆಗಳನ್ನು ಮಾತ್ರ ಇವ್ರ ಹತ್ರ ಕೋರ್ಟ್ನಲ್ಲಿ ಕೇಳಲಾಗುತ್ತೆ.